ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತೊಗೊಂಡಿದ್ದೀನಿ. ಅದೇನಂತಂದರೆ ಸ್ವಲ್ಪ ಫಿಟ್ ಆಗೋಣ ಆ್ಯಂಡ್ ನನಗೋಸ್ಕರ ನಾನು ಸ್ವಲ್ಪ ಸಮಯ ಕೊಡೋಣ ಅಂತ ಅಂದ್ಬಿಟ್ಟು ಜಿಮ್ ಅಥವಾ ಜುಂಬಾ ಎರಡರಲ್ಲಿ ಒಂದಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಜುಂಬಾ ಕ್ಲಾಸಿಗೆ ಹೋಗೋದ್ರಿಂದ ನನಗೇನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ನನಗೆ ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇನ್ಫ್ಲೂಯೆನ್ಸರ್ ಆಗಿ ನಾನು ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ, ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ನಂಗೆ ಅದು ತುಂಬ ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ ಜುಂಬಾಗೆ ಜಾಯ್ನ್ ಆಗೋದ್ರಿಂದ. ಜೊತೆಗೆ ಡ್ಯಾನ್ಸ್ ಮಾಡ್ತೀವಿ, ಸೊ ವೆಯ್ಟ್ ಲಾಸು ಇಂಡೈರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಇನ್ನು ಇದು ಏನು ಜಿಮ್ಮಿಗೆ ಸೇರಿಕೊಂಡ್ರೆ ಸೊ ಫಿಟ್ ಆಗ್ತೀವಿ, ಒಂದು ಒಳ್ಳೆ ವರ್ಕೌಟ್ ಆಗುತ್ತೆ. ಈಗ ನೋಡಿ, ಮಕ್ಕಳಾದ್ಮೇಲೆ ಅದರಲ್ಲೂ ನಾನು ಅಥರ್ವ ಹುಟ್ಟಿದ ಮೇಲೆ ಅಷ್ಟೊಂದು ವೆಯ್ಟ್ ಗೇನ್ ಆಗಲಿಲ್ಲ ಆಯಿತಾ. ನಾನು ನೋಡಿದ್ರೆ ಮಗು ಇದೆಯಾ ಅಂತ ಅನ್ಸೋದು, ಅಷ್ಟು ಸ್ಲಿಮ್ ಆಗಿ ಅಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಆಗಿತ್ತು. ಬಟ್ ಎರಡನೇ ಡೆಲಿವರಿ ಆದಮೇಲೆ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ಜೊತೆಗೆ ಫಿಟ್ ಆಗಿರಬೇಕು. ಮೇಯ್ನಾಗಿ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಟ್ ಆಗಿರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂತ ಅಂದರೆ, ನನಗೆ ಸ್ವಲ್ಪ ಸಮಯನ ಕೊಟ್ಕೊಬೇಕು. ನಾನು ಆ 1 hour ವರ್ಕೌಟ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಜುಂಬಾ ಕ್ಲಾಸಿಗೆ ಹೋಗೋದ್ರಿಂದ ಇರ್ಬೋದು, ಕಂಪ್ಲೀಟಾಗಿ ನಾನು ನನಗೆ ಟೈಮ್ ಕೊಟ್ಕೊಂಡಿರ್ತೀನಿ. ಹಾಗಾಗಿ ಇವೆರಡಲ್ಲಿ ಒಂದಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ ಅಲ್ವಾ ನವೀನ್? ಸೊ ಇನ್ನೊಂದು 2-3 ಡೇಸಲ್ಲಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನವೀನ್ ಅವ್ರಿಗೂ ಕರಿತಾ ಇದ್ದೀನಿ, ಬನ್ನಿ ನೀವು ಜಿಮ್ಗೆ ಹೋಗೋಣ, ವರ್ಕೌಟ್ ಮಾಡೋಣ ಅಂತ. ಅವ್ರು ಹೊಟ್ಟೆ ನೋಡೋಕ್ಕಾಗಲ್ಲ ನನಗೆ, ಎಷ್ಟಪ್ಪ ಮಾಡ್ಕೊಂಡವ್ರೆ. ಸೊ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ತೀರಾ? ನನ್ನ ಪಾಸ್ಬುಕ್ ತೊಗೊಂಡ್ರಾ? ನಿಮ್ಮ ಪಾಸ್ಬುಕ್ ಸಿಗ್ತಾ ಇಲ್ಲ, ಚೆಕ್ ಲೀಫ್ಗಳು ಸಿಗ್ತಾ ಇದೆ. ಚೆಕ್ ಬುಕ್ಕೇ ತೊಗೊಳ್ಳ? ಅಕೌಂಟ್ ನಂಬರ್ ಸಿಕ್ಕಿದ್ರೆ ಸಾಕು. ನಮಗೀಗ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಅದನ್ನು ಮುಗಿಸೋಣ ಅಂತ ಅಂದ್ಬಿಟ್ಟು ನಾನು ನವೀನ್ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಒಂದು ಪ್ರಾಡಕ್ಟನ್ನು ತರಿಸಿದ್ದೀನಿ. ಅದೇನಂತಂದರೆ ಅಗ್ಯಾರೋ ವಾಲ್ಯೂಮೈಸರ್ ಹೇರ್ ಡ್ರೈಯರ್. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಹೇರ್ನ ಡ್ರೈ ಮಾಡ್ಕೋಬೋದು. ಜೊತೆಗೆ ನಮಗೆ ಹೇರ್ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊತೀವಿ ಆ ಥರ ಸೆಟ್ ಕೂಡ ಮಾಡ್ಕೊಬೋದು. ಸೊ ನಾನು ಈ ಪ್ರಾಡಕ್ಟ್ನ ತುಂಬ ದಿನದಿಂದ ಅನ್ಕೊತಾ ಇದ್ದೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗಂತೂ ಬಹಳ ಇಷ್ಟ ಆಯಿತು. ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಸೊ ಏನಂತ ಅಂದರೆ, ಈಗ ನಾವು ಹೇರ್ನ ಸೆಟ್ ಮಾಡ್ಕೊಬೇಕು, ಕರ್ಲಿಯಾಗಿ ಸ್ಟ್ರೇಟಾಗಿ ಎಲ್ಲ ಮಾಡ್ಕೊಬೇಕು ಅಂತ ಅನ್ಕೋತಾ ಇರ್ತೀವಿ. ಸೊ ಡ್ರೈಯರೇ ಬೇರೆ, ಸ್ಟ್ರೇಟ್ನರೇ ಬೇರೆ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದರಲ್ಲೇ ಇದನ್ನು ಡ್ರೈಯರ್ ಹಾಗೆ ಹೇರ್ ಸೆಟ್ಟರ್ ಆಗಿ ಎರಡು ಕೂಡ ಯೂಸ್ ಮಾಡ್ಕೋಬೋದು. ಸೆಟ್ ಮಾಡ್ಕೋಬೋದು, ಕರ್ಲ್ ಮಾಡ್ಕೊಬೋದು, ಲೈಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ಅಗ್ಯಾರೋ ವಾಲ್ಯೂಮೈಸರ್ ಹೇರ್ ಡ್ರೈಯರ್. ಸೊ ಈ ಒಂದು ಪ್ರಾಡಕ್ಟ್ನ ನಾವು ಯೂಸ್ ಮಾಡಿಕೊಂಡು ಹೇರ್ನ ಡ್ರೈ ಮಾಡ್ಕೊಬೋದು. ಆ್ಯಂಡ್ ನಮ್ಮ ಹೇರ್ ವಾಲ್ಯೂಮ್ ತುಂಬ ತಿನ್ನಿರುತ್ತೆ ಅಂದ್ಕೊಳ್ಳಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ವಾಲ್ಯೂಮ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನಾವು ಹೇರ್ನ ಸೆಟ್ ಕೂಡ ಮಾಡ್ಕೊಬೋದು. ಸೊ ಇದರಲ್ಲಿ 360 ಡಿಗ್ರಿ ಸ್ವಿವಲ್ ಪವರ್ ಕಾರ್ಡ್ ಇರುತ್ತೆ. ಹಾಗೆ ಇದು ಆ್ಯಂಟಿ ಸ್ಕೇಲ್ಡಿಂಗ್ ಟಿಪ್ನ ಹೊಂದಿರುತ್ತೆ. ಜೊತೆಗೆ 2 ಸ್ಪೀಡ್ ಆ್ಯಂಡ್ 3 ಹೀಟ್ ಸೆಟ್ಟಿಂಗ್ ಕೂಡ ಅವೈಲಬಲ್ ಇರುತ್ತೆ. ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸ್ಟಲ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ನಾವು ವೆಟ್ ಹೇರ್ ಏನಿರುತ್ತೆ ಇದನ್ನು 75% ಅಷ್ಟು ಟವಲಲ್ಲಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ಈ ಥರ ಕೂಮ್ ಮಾಡ್ಕೊಬೇಕು ನಾವು ಫಸ್ಟು. ಸೊ ಸಿಕ್ಕಿರೋದೆಲ್ಲ ಬರುತ್ತಲ್ವ. ನೆಕ್ಸ್ಟ್ ನಾವು ಇದನ್ನು ಸೆಟ್ ಮಾಡಿಕೊಂಡು ಹೇರ್ನ ಡ್ರೈ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿ ಹೇರ್ ಡ್ರೈ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಾಗೆ ಇದರಲ್ಲಿ 2 ಸ್ಪೀಡ್ ಆ್ಯಂಡ್ 3 ಹೀಟ್ ಸೆಟ್ಟಿಂಗ್ ಇರುತ್ತೆ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಸೆರಾಮಿಕ್ ಕೋಟಿಂಗ್ ಇರೋದ್ರಿಂದ ಇದು ಹೇರ್ನ ಸ್ಮೂತ್ ಆ್ಯಂಡ್ ಶೈನ್ ಮಾಡುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಹೇರ್ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಆ್ಯಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇರೋದ್ರಿಂದ ಸೊ ಸ್ಕಾಲ್ಪು ಬರ್ನ್ ಆಗೋದನ್ನ ಇದು ಅವಾಯ್ಡ್ ಮಾಡುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ನಾವು ಹೇರ್ನ ಸೆಟ್ ಮಾಡ್ಕೊಬೋದು. ಕರ್ಲ್ ಬೇಕಂದರೆ ಕರ್ಲ್ ಮಾಡ್ಕೋಬೋದು, ವೇವಿ ಥರ ಇರ್ಬೋದು. ಸೊ ನಾವು ಪಾರ್ಟಿಷನ್ ತೆಗೆದು ಸೊ ಈ ಥರ ಗ್ರಿಪ್ ಇರೋದ್ರಿಂದ ನಾವು ಈಸಿಯಾಗಿ ನಮಗೆ ಹೇರ್ ಯಾವ ಥರ ಸೆಟ್ ಮಾಡ್ಕೊಬೇಕೋ ಆ ಥರ ಮಾಡ್ಕೋಬೋದು. ತುಂಬಾ ಸ್ಟೈಲಿಶ್ ಆಗಿ ನಮಗೆ ಯಾವ ಥರ ಬೇಕೋ ಆ ಥರ ಈಸಿಯಾಗಿ ಮಾಡ್ಕೊಬೋದು ಈ ಒಂದು ಪ್ರಾಡಕ್ಟ್ನ ನಾವು ಯೂಸ್ ಮಾಡಿಕೊಂಡು. ಸೊ ಎಷ್ಟು ಚೆನ್ನಾಗಿ ಎಷ್ಟು ತಿಕ್ಕಾಗಿ ವಾಲ್ಯೂಮ್ ಆಗಿ ಹೇರ್ ಕಾಣ್ತಾ ಇದೆ ನೋಡಿ. ಸೊ ಯೂಶಲಿ ಈಗ ಸೆಕೆಂಡ್ ಡೆಲಿವರಿ ಆದಮೇಲೆ ನನ್ನ ಹೇರ್ ಫಾಲ್ ಆಗಿ ತುಂಬಾ ತಿನ್ನಾಗಿತ್ತು. ಬಟ್ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ವಾಲ್ಯೂಮ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇನ್ನು ಕ್ರೌನ್ ಪಾರ್ಟಲ್ಲೂ ಅಷ್ಟೇ ಫ್ರಂಟಲ್ಲಿ ನಾವು ಸ್ವಲ್ಪ
ಕೂದಲು ಕಮ್ಮಿನೇ ಇರುತ್ತೆ. ಸೊ ಹಾಗಾಗಿ ಈ ಥರ ನಾವು ಸೆಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಹೇರ್ ಎಷ್ಟು ವಾಲ್ಯೂಮ್ ಆಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪ್ರಾಡಕ್ಟ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಯಾವಾಗಲೂ ಕೇಳ್ತಾ ಇರ್ತಿರಲ್ಲ ಇಷ್ಟು ಸ್ಟ್ರೇಟಾಗಿ ಸೆಟ್ ಆಗಿರುತ್ತಲ್ಲ ಹೇಗೆ ಅಂತ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನಾನು. ಸೊ ನಿಮಗೂ ಈ ಒಂದು ಪ್ರಾಡಕ್ಟ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾವಾಗಲೂ ಹೊರಗಡೆ ಬಂದಾಗ ಪಾರ್ಕಿಂಗ್ದು ಎಷ್ಟು ಟೆನ್ಷನ್ ಆಗ್ತಿರುತ್ತೆ ಅಂದರೆ ಕಾರ್ ಡ್ರೈವ್ ಮಾಡ್ತಿರೋರಿಗೆ ಗೊತ್ತು ಆ ಕಷ್ಟ ಅಲ್ವಾ. ಎಲ್ಲಿ ಈಗ ಅಲ್ಲೆಲ್ಲ ಇದೆಲ್ಲ ಸದ್ಯಕ್ಕೆ ಜಾಗ ಇತ್ತು, ಅಲ್ಲಿದೆಯಾ ಇಲ್ಲಿದೆಯಾ ಅಂತ. ಪಾಪ್ಯುಲೇಷನ್ ಜಾಸ್ತಿ ಆದಂಗೂ ವೆಹಿಕಲ್ ಜಾಸ್ತಿ. ಅಲ್ಲ, ಇವತ್ತಿನ ಜನರೇಷನ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿ ಮನೇಲೂ ಒಂದು ಸಣ್ಣದೋ ಪುಟ್ಟದೋ ಒಂದು ಕಾರ್ ಇರುತ್ತೆ. ಒಂದಿರೋರ್ನ ಆಗ್ತಾವತ್ತಾರೆ. ಹಾ, ಬನ್ನಿ. ಸೊ ಫ್ರೆಂಡ್ಸ್, ನಾವೀಗ ಕುವೆಂಪು ನಗರ ಇದು ಮೈಸೂರಲ್ಲೇ ಇದ್ದೀನಿ. ನನಗೆ ಏರಿಯಾಗಳ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಆಫೀಸ್ ಆಯಿತು, ಮನೆ ಆಯಿತು, ಇನ್ನೆಲ್ಲೂ ಹೋಗೋದಿಲ್ಲ. ಏನೇ ಕೆಲಸ ಇದ್ರೂ ಇವರೇ ಮುಗಿಸ್ಕೊಂಡು ಬರ್ತಾರೆ. ನಾನು ಕುವೆಂಪು ನಗರ ಇದು ಅಂತ ಹೇಳಿದ್ದೀನಿ. ಹಾಂ, ಕುವೆಂಪು ನಗರನಾ? ಮತ್ತು ಸರಸ್ವತಿಪುರಂ ಅಂದ್ರಲ್ಲ. ನೋಡಿ, ನಾವು ಹೆಂಗೋ ಯಾವಾಗಲೂ ಒಂದ್ಸಲ ಬಂದ್ರೂ ನಾವು ಕರೆಕ್ಟಾಗಿ ತಿಳ್ಕೊಂಡಿರ್ತೀವಿ. ಜಂಪ್ ಎಲ್ಲ ಮಾಡ್ಬೇಕಾ ಇಲ್ಲಿ? ಹಿಡ್ಕೊಳ್ಳಿ. ಏನೂ ಇಲ್ಲ, ಬೀನೂ ಇಲ್ಲ, ಜಂಪ್ ಮಾಡಬೇಕು. ಸೈಡ್ ಬಾರಿಸ್ಕೊಬಿಟ್ಟರು ಸಾಕು. SBI, ಭಾರತೀಯ ಸ್ಟೇಟ್ ಬ್ಯಾಂಕ್ ಗೃಹ ಸಾಲ ಕೇಂದ್ರ. ಫ್ರೆಂಡ್ಸ್, ಬಂದು ಊಟ ಮಾಡಿ ಈಗ ನವೀನ್ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಒಂಥರ ವೆದರ್ ಚಳಿ ಥರ, ಗಾಳಿ ಫುಲ್. ಆಷಾಢ ಬರೋದು ಇನ್ನೆಷ್ಟು ದಿನ? ಇನ್ನೊಂದು ತಿಂಗಳೈತಾ, ಜುಲೈಗೆ. ಸೊ ಗಾಳಿ ಆದರೆ ಆಗಲೇ ಗಾಳಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈ ಚಳಿಗೆ ಒಂಥರ ಕಬಾಬ್ ತಿನ್ಬೇಕು ಅನಿಸ್ತಾ ಇದೆ, ಬಿಸಿ ಬಿಸಿ ಕಬಾಬ್. ಅದರಲ್ಲೂ ನವೀನ್ ಅವ್ರು ಮಾಡೋ ಕಬಾಬ್ ಅಂತೂ ಸಕ್ಕತ್ತಾಗಿರುತ್ತೆ ಅಲ್ವಾ ನವೀನ್? ಮಾಡಿಕೊಡ್ತೀರಾ? ನನಗೆ ಏನೂ ಗೊತ್ತಿಲ್ಲ ನವೀನ್, ಇನ್ನೊಂದು ಹೇಳ್ಬಿಡ್ತೀನಿ, ಬೇಳೆ ಸಾರು ಅಂದ್ರೇ ಆಗಲ್ಲ. ಮತ್ತೆ ಏನಕ್ಕೆ ಮಾಡ್ತೀಯ ಮನೇಲಿ? ಬೇಳೆ ಸಾರು ಅಂದರೆ ನನಗೆ ಕರೆಕ್ಟಾಗಿ ಊಟ, ಅದನ್ನ ನಾನು ಸರಿಯಾಗಿ ತಿಂದೇ ಇಲ್ಲ. ನವೀನ್ ಅವ್ರಿಗೆ ತಿನ್ಸಿದ್ದೀನಿ, ಇನ್ನೂ ಸಾಂಬಾರು ಉಳ್ಕೊಂಡೈತೆ. ಬೇಳೆ ಸಾರು ನನಗೆ ಪ್ರೆಗ್ನೆನ್ಸಿಯಲ್ಲಿ ನಮ್ಮಮ್ಮ ಹೇಳ್ತಾಯಿದ್ರು, ಬೇಳೆ ಸಾರು ಸೇರಲಿಲ್ಲ ಅಂದರೆ ಗಂಡು ಮಗು ಆಗುತ್ತೆ, ಪವರ್ ಹೋಯ್ತು. UPS ಎಲ್ಲ ಇಟ್ಕೊಂಡಿದ್ದೀವಿ ನಾವು. ಬೇಳೆ ಸಾರು ಸೇರಲಿಲ್ಲ ಅಂತಂದರೆ ಗಂಡು ಮಗು ಆಗುತ್ತಂತೆ ಅಂತ ಹೇಳ್ತಾಯಿದ್ರು. ಅದು ಬಿಟ್ಟು ಹಳಸಂದೆ ಕಾಳು ಸಾಂಬಾರು ಏನಾದ್ರು ಸೇರಲಿಲ್ಲ ಅಂತಂದರೆ ಹೆಣ್ಮಗು ಆಗುತ್ತೆ ಅಂತ. ನನಗೆ 2 ಪ್ರೆಗ್ನೆನ್ಸಿಯಲ್ಲೂ ಬೇಳೆ ಸಾರು ಸೇರ್ತಾ ಇರಲಿಲ್ಲ. ಅದ್ರ ಜೊತೆಗೆ ಇವಾಗಲೂ ಸೇರಲ್ಲ. ನನ್ನ ಮಗ ಎದ್ದೇ ಬಂದ್ಬಿಡ್ತಾನೆ ಏನಾದರೂ ನಾವು ಬಂದಂಗೆ ಅನಿಸ್ತು ನನಗೆ. ಸೊ ಮಲ್ಕೊಂಡವ್ರೆ ನಮ್ಮ. ಎಸ್, ಕಬಾಬ್ ತಿನ್ಬೇಕು ಅನಿಸ್ತದೆ, ಬಿಸಿ ಬಿಸಿ. ಏನೇನೋ ನಿನಗೋಸ್ಕರ ಏನೇನೋ ಮಾಡ್ಕೊಡ್ತೀನಂತೆ ನೋಡಿಲಿ. ಅದನ್ನು ಕಬಾಬ್ ಮಾಡ್ಕೊಳ್ಳ ಅಂತೀನಿ ಇಲ್ಲಿ ನೋಡಿಲಿ. ನಿನ್ಗೆ ಇಷ್ಟ ಅಂತ ಸಮುದ್ರನೇ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ವಾಲ್ಪೇಪರ್ಗೆ ಸಮುದ್ರ ಹಾಕೋಬಿಟ್ರೆ ಆಯ್ತಾ. ನಂಗೆ ಎಷ್ಟು ಆಸೆ ಆಗ್ತಿದೆ ಗೊತ್ತಾ, ನಾನು ಆ ಬೀಚ್ ಹತ್ರ ಹೋಗ್ಬಿಟ್ಟು ಸಮುದ್ರದ ಹತ್ರ ರೀಲ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಫ್ಲಾಪ್ ಆಯಿತು ಟ್ರಿಪ್ಪು. ಎಲ್ಲಾದರೂ ಕರ್ಕೊಂಡೋಗ್ರಿ, ಬರ್ಡೇ ಬರ್ತೈತಲ್ಲ ಅಂತ. ನಾನು ಹಾಕಿರೋದಲ್ಲ, ಅದೇ ಚೇಂಜ್ ಆಯ್ತಾ ಇರುತ್ತೆ ಅವಾಗ. ನನಗೆ ಗೊತ್ತಿಲ್ವಾ ನೀನು ಅಂಥದ್ದೆಲ್ಲ ಏನು ಮಾಡಲ್ಲ ಅಂತ. ಇಲ್ಲ, ಇಲ್ಲಿಂದ ತೋರಿಸೋಣ ನಿಂಗೆ ಅಂತ ನೋಡಿ. ಈ ಥರ ಸನ್ಸೆಟ್ ಆಯ್ತಾ ಇರಬೇಕು. ನಾನು ನೀನು ಕೈ ಹಿಡ್ಕೊಂಡು ಓಡ್ಕೊಂಡು ನಂಗೆ ಹಂಗೆಲ್ಲ ರೀಲ್ಸ್ ಮಾಡ್ಬೇಕಂತ ಎಷ್ಟು ಆಸೆ ಇದೆ ಗೊತ್ತಾ. ಹೆಸರನ್ನು ಅದೇ ಹೆಸರನ್ನು ಕೂಡಿಸಿ ಬರೆಯುವ ಖುಷಿ. ಯಾವಾಗ ಕರ್ಕೊಯ್ತು ಹೇಳು? ದಿನ ಪೂರ್ತಿ ಬೀಚ್ ಸನ್ಸೆಟ್ ವ್ಯೂವಲ್ಲೇ ಅಲ್ಲೇ ರೂಮ್ ಸಿಗಬೇಕು, ಆ ಥರ ಮಾಡ್ತೀನಿ. ಕಣ್ಣೂರಲ್ಲಿ ಇದೆ, ಬಟ್ ಅದೇನೋ ರೆಡ್ ಅಲರ್ಟ್ ಇದೆಯಂತಲ್ಲ. ರೆಡ್ ಅಲರ್ಟ್ ಮಳೆ ಬರ್ತಾ ಇದೆಯಲ್ಲ. ಸಮ್ಮರ್ ಪರ್ಫೆಕ್ಟ್ ಆಗಿತ್ತು. ನೋಡಿ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ, ಬರ್ಡೇಗಾದರೂ ಕರ್ಕೊಂಡೋಗಿ ನನ್ನ ಬೀಚ್ ಹತ್ರ ಅಂತ ಅಂದ್ಬಿಟ್ಟು. ಕೆಲವರೆಲ್ಲ ಕಮೆಂಟ್ ಹಾಕಿದ್ರು, ಅಕ್ಕ ಮುರುಡೇಶ್ವರ ಬನ್ನಿ, ಸಕ್ಕದಾಗಿರುತ್ತೆ, ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲ. ಮುರುಡೇಶ್ವರ ಹೋಗ್ಬಿಡೋಣ. ಹಾಂ, ಜರ್ನಿ ದೂರ ಅಲ್ವಾ? ಯಾರು? ಹಲೋ ಹಲೋ ಹಲೋ. ಹಾಂ, ಪ್ಲ್ಯಾನ್ ಮಾಡಿರಿ, ಹೋಗೋಣ. ಯಾವಾಗ ಹೋಗೋಣ? ವೀಕ್ ಡೇಸಲ್ಲೇ ಹೋಗೋಣ.
ವೀಕೆಂಡಲ್ಲಿ ರಶ್ ಇರುತ್ತೆ. ಆಮೇಲೆ ಇವಾಗೇನು ಅಂಥದ್ದೇನಿರಲ್ಲ, ಸ್ಕೂಲೆಲ್ಲ ಸ್ಟಾರ್ಟ್ ಆಗೈತಲ್ವಾ, ಅದಕ್ಕೆ ಇರಲ್ಲ. ನನ್ನ ಬರ್ಡೇ ಒಟ್ಟಿನಲ್ಲಿ ಮನೇಲಂತೂ ಇರೋದು ಬಿಡ, ಎಲ್ಲರೂ ಹೊರಗಡೆ ಇರೋಣ. ಖಂಡಿತ ಹ್ಞೂ ಖಂಡಿತ ಖಂಡಿತ ಖಂಡಿತ. ಓಕೆ, ಹೋಗೋಣ. ಕರ್ಕೋತೀನಿ ಕರ್ಕೊಂಡು ಹೋಗ್ತೀನಿ. ಅಶೂರೆನ್ಸ್ ಕೊಡ್ತೀನಿ, ಕರ್ಕೋತೀನಿ. ನೋಡೋಣ ಏನಾಗುತ್ತೆ ಅಂತ. ಆ್ಯನಿವರ್ಸರಿಗೆ ಆ್ಯಕ್ಚುಲಿ ನಾವು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ಆ್ಯನಿವರ್ಸರಿನ. ಸೊ ನನ್ನ ಬರ್ಡೇನ ಎಲ್ಲಾದರೂ ಹೊರಗಡೆ ಹೋಗೋಣ ಅವಾಗ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಇವ್ರನ್ನ ನಾನೇ ಪ್ಲ್ಯಾನ್ ಮಾಡಬೇಕು, ಏನೇ ಮಾಡಿದ್ರು ಬಂತು ನಾನೇ ಪ್ಲ್ಯಾನ್ ಮಾಡಬೇಕು, ಇವರಂತೂ ಮಾಡಲ್ಲ. ಸೊ ಮುಂಚಿತವಾಗಿ ದಪ್ಪ ಆಗ್ಬಿಟ್ಟವ್ರೆಲ್ಲ ಫ್ರೆಂಡ್ಸ್. ನವೀನವರು ಎಷ್ಟು ದೊಡ್ಡದಾಗಿ ಕಾಣ್ತವ್ರೆ ನೋಡಿ ವಿಡಿಯೋಲಿ. ದಪ್ಪ ಆಗಿದ್ದೀನಿ. ಏನದು ಸೌಂಡು ನೋಡಿ. ಅಯ್ಯೋ, ಮೊಟ್ಟೆ ಇಟ್ಟಿದ್ದೀನಿ, ಬಾಯ್ಲ್ ಆಗೋದಕ್ಕೆ ಮರ್ತೇ ಬಿಟ್ಟಿದ್ದೀನಿ. ಎದ್ರೋಗ್ಬಿಟ್ಟೆ ನಾನು. ಏನದು ಇದಕ್ಕಿದಂಗೆ ಸೌಂಡ್ ಬರ್ತಾನೆ ಐತಲ್ಲ ಅಂತ ಮೊಟ್ಟೆ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೆ. ಹಾಂ, ಇವಾಗಿಟ್ಟಿದ್ದು ಒಂದು 5 ನಿಮಿಷ ಆಗೈತೆ. ನಾನು ಇದೇನಾ ಎತ್ಬನ್ನ ಅಥರ್ವ ಏನಾರು ಸೌಂಡ್ ಮಾಡ್ತವನ? ಯಾರು ಹಿಂಗೆ ಸೌಂಡ್ ಮಾಡ್ತವ್ರೆ? ಪಾಪು ಏನಾರು ಸೌಂಡ್ ಮಾಡ್ತವ? ನಾನು ಕರೆಂಟ್ ಹೋಗೈತೆ, ಸೌಂಡ್ ಐತೈತಲ್ಲ ಅದು. UPS ಚಾರ್ಜ್ ಆಯ್ತಾ ಇದ್ರೆ 3 ಗ್ರೀನ್ ಆನ್ ಆಗಿರುತ್ತೆ. ತಲೆ ಸಿಕ್ಕಾಬಟ್ಟೆ ನೋವ್ತಾ ಇದೆ ನನಗೆ, ಕಡಿಮೆನೇ ಆಗಲಿಲ್ಲ. ಫ್ರೆಂಡ್ಸ್, ಜಿಮ್ಗೆ ಹೋಯ್ತಾಳೋ ಜುಂಬಾಗೆ ಹೋಯ್ತಾಳೋ ಗೊತ್ತಿಲ್ಲ. ನನ್ನ ಹೆಂಡ್ತಿ ಆಗಲೇ ಎಲ್ಲ ಥರ ಬಟ್ಟೆನ ಬುಕ್ ಮಾಡಿ ತರಿಸ್ಕೊಂಬಿಟ್ಟವಳೆ. ಎಲ್ಲಿ ಯಾವುದ್ರಲ್ಲಿ ತರಿಸ್ತಾ ಇದು? ಫ್ಲಿಪ್ಕಾರ್ಟ್. ಸೀರಿಯಸ್ಲಿ ನವೀನ್, ಇವತ್ತಿನ ಜನ್ರೇಷನಲ್ಲೂ ನಾವು ಶಾಪ್ಗೆ ಹೋಗಿ ಶಾಪಿಂಗ್ ಮಾಡ್ತಿದೀವಿ ಅಂತ ಅಂದ್ರೆ ನಿಜವಾಗ್ಲೂ ನಾವು ತಟ್ರು. ಯಾಕಂದ್ರೆ ಇವತ್ತಿನ ಜನ್ರೇಷನ್ ಹೆಂಗಾಗಿದೆ ಅಂದ್ರೆ ಶಾಪ್ಗಳಲ್ಲಿ ಸೀರಿಯಸ್ಲಿ ಪ್ರೈಸ್ ತುಂಬಾನೇ ಜಾಸ್ತಿ ಇರುತ್ತೆ. ನಮ್ಗೆ ಆನ್ಲೈನ್ ಅಲ್ಲಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಅಲ್ವಾ? ಅಂಗಡಿಗಳಲ್ಲಿ ಅದು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಕಲೆಕ್ಷನ್ಸ್ ಸಿಗಲ್ಲ, ಪ್ರೈಸು ಅಷ್ಟೇ. ನಾನು ಆಕ್ಚುಲಿ ಜಿಮ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಜಿಮ್ ಸೂಟ್ಸ್ ಏನ್ ಬುಕ್ ಮಾಡಿದ್ದೆ? ಈ ಕರೆಕ್ಟ್ ಅವ್ರು ಕಾಲ್ ಮಾಡ್ತಾರಲ್ಲ, ಟೀ ಶರ್ಟ್ಸ್ ಇರಬೇಕು. ಕಟ್ಟಾಯ್ತು. ವಾಪಸ್ ಕಾಲ್ ಮಾಡ್ಲಾ? ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಲ್ಲ. ಹೌದಾ? ಅವರೇ ಇನ್ನೊಂದ್ಸಲ ಮಾಡ್ತಾರೆ. ನೋಡೋಣ, ಇನ್ನೊಂದ್ಸಲ ಮಾಡಿದ್ರೆ ರಿಸೀವ್ ಮಾಡ್ಬಿಡಿ ನೀವು. ಮನೆ ಹತ್ರ ಡೈರೆಕ್ಟ್ ಆಗಿ ಬರ್ತಾರೆ. ಹಾಗಂತ ಡೌಟ್ಸು ಇರುತ್ತೆ, ಅಯ್ಯೋ ಆನ್ಲೈನಲ್ಲಿ ಬರೋವಂಥ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ನೀವು ಆ ರೇಟಿಂಗ್ಸ್ ಎಲ್ಲ ನೋಡಿಕೊಂಡು ತೊಗೊಳ್ಳಿ, ರಿವ್ಯೂ ಎಲ್ಲ ಇರುತ್ತೆ. ಸೊ ರೇಟಿಂಗ್ ಎಷ್ಟಿದೆ ಆ್ಯಂಡ್ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ರಿಟರ್ನ್ ಆಪ್ಷನ್ ಇದೆಯಾ ಅದನ್ನೆಲ್ಲ ನೋಡ್ಕೊಂಡು ತೊಗೊಂಡ್ರೆ ನಿಜವಾಗ್ಲೂ ಆನ್ಲೈನ್ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ಅಷ್ಟೇ, ಇದು ಫುಲ್ ಸೆಟ್ ಬರುತ್ತೆ, ಟೀ ಶರ್ಟ್ ಮತ್ತು ಪ್ಯಾಂಟು. ಇನ್ನೊಂದೆರಡು ಟೀ ಶರ್ಟ್ಸ್ ಬುಕ್ ಮಾಡಿದ್ದೆ, ಅದು ಬರ್ತಾ ಇದೆ. ಸೊ ಈಗ ಏನಾಗ್ಬಿಟ್ಟೈತೆ ಅಂತ ಅಂದರೆ ನಿಜವಾಗ್ಲೂ ಟೈಮ್ ಇಲ್ಲ ಹೊರಗಡೆ ಹೋಗ್ಬಿಟ್ಟು ಶಾಪ್ ಮಾಡ್ಕೊಂಡು ಬರೋಣ ಅಂತ ಅಂದರೆ. ಮತ್ತು ಬಜೆಟ್ ವೈಸ್ ನೋಡಿದ್ರೂ ಅಷ್ಟೇ ಆನ್ಲೈನ್ಗಿಂತ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ನನಗನ್ಸುತ್ತೆ ಆನ್ಲೈನಲ್ಲೇ ನೀಟಾಗಿ ನೋಡಿ ತೊಗೊಂಡ್ರೆ ಬೆಸ್ಟ್. ಅದು ನಮಗೆ ಟೈಮ್ ಉಳಿತಾಯ ಆಗುತ್ತೆ, ಮನಿ ಸೇವ್ ಆಗುತ್ತೆ. ನಮ್ಗೆ ಏನು ಬಜೆಟಲ್ಲಿ ಬೇಕೋ ಆ ಬಜೆಟಲ್ಲಿ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ತೊಗೊಬೋದು. ಆ್ಯಂಡ್ ಅದಕ್ಕೇ ಇದನ್ನು ನಾನು ಇನ್ಸ್ಟಾದಲ್ಲಿ ಯಾವುದೋ ಪ್ರಾಡಕ್ಟ್ ರಿವ್ಯೂ ಕೊಡಬೇಕಾದ್ರೆ ವೇರ್ ಮಾಡಿದ್ದೀನಿ, ಅದನ್ನು ನೋಡಿಬಿಟ್ಟು ಸುಮಾರು ಜನ ಲಿಂಕ್ ಹೇಳ್ತಾಯಿದ್ರಿ. ಸೊ ನಾನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ, ಯಾಕಂದರೆ ಇಲ್ಲಿ ನನಗೆ ಸುಮಾರು ಲಿಂಕ್ ಶೇರ್ ಮಾಡಿ ಅದು ಫ್ಲಾಪ್ ಆಗಿದೆ. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ನ ನೀವು ಚೆಕ್ ಮಾಡಿ, ಅಲ್ಲಿ ನಾನು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಲಿಂಕನ್ನು ಹಾಕಿರ್ತೀನಿ. ಓಕೆನಾ ಫ್ರೆಂಡ್ಸ್? ಒಂದು 2 ದಿನದಿಂದ ನಾನು ಸೈಟ್ ಕಡೆ ಬಂದೇ ಇರಲಿಲ್ಲ. ಸೊ ಇವತ್ತು ಬಂದೆ, ಏನು ಮಾಡಿದ್ದಾರೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ. ಈಗ ಬೇಸ್ಮಟ್ಟ ಎಲ್ಲ ಹಾಕಿದ್ದಾರೆ, ಫೌಂಡೇಶನ್ನು. ಈಗ ಇದ್ರ ಮೇಲ್ಗಡೆ ಬೀಮ್ ಬರುತ್ತೆ, ಒಂದಡಿ ಎಲ್ಲ ಇಲ್ಲೇನಿದೆ ಫೌಂಡೇಶನ್ ಏನಿದೆ ಅದ್ರ ಮೇಲೆ ಒಂದಡಿ ಬರುತ್ತೆ ಬೀಮು. ಸಂಪೆಲ್ಲ ಆಗಿದೆ, ಅದಕ್ಕೇನೋ ಸಂಪ್ ಮೇಲ್ಗಡೆ ಇದಾಕೋತಾರೆ, ತಾರಸಿ ಹಾಕ್ತಾರೆ, ಇದಾಕೊಂಡು ಸೆಟ್ಟಿಂಗ್ ಹಾಕೊಂಡು. ಸೊ ಈಗ ಇವತ್ತೇನೋ ಇದೇನೋ ಕಾಂಪೌಂಡದು ಲಾಸ್ಟ್ ಡೆಡ್ ಎಂಡ್ ಕಾಂಪೌಂಡ್ ಏನೋ ಹಾಕೊಂಡವ್ರೆ, ಇದು ಹಾಕಿರಲಿಲ್ಲ, ಇದೊಂದು ಹಾಕೊಂಡವ್ರೆ. ಮೊನ್ನೆ ನಾನು ನೋಡಿದಾಗ ಬರೀ 2 ಕೋರ್ಸ್ ಏನೋ ಮಾಡಿದರು, ಏನೋ ಮಣ್ಣು ತುಂಬಿಸ್ಬೇಕು. ಶಿವಕುಮಾರ್ ಆ್ಯಂಡ್ ರಕ್ಷಿತ್ ಅವರು ಬಂದಿದ್ದಾರೆ. ಇಷ್ಟು ಕೆಲಸ ಆಗಿದೆ ಇವಾಗ. ಏನಪ್ಪ ಸಮಾಚಾರ? ಏನು ಕಾಲ್ ಪೀಸ ಬಂದ್ಬಿಟ್ಟಿದ್ದೀರಾ?
ಏನೋ ನೋಡದ ಅಂತ ಬಂದೆ. ಈಗ ಹೋದ್ರೆ ಸುಧಾಮಣ್ಣವರು ಏನೋ ಮಣ್ಣು ತುಂಬಸಕ್ ಜೆ ಸಿ ಬಿ ಅವ್ರನ್ನ ಕರ್ಕೊಂಡ್ಬಂದಿದ್ರು. ಅವರು ನಾಳೆ ಬರ್ತೀವಿ ನಾಳೆ ತುಂಬಸಕ್ಕೆ ನೋಡ್ಕೊ ಹೋಗ್ತೀವಿ ಅಂತ ಬಂದಿರತ್ತೆ. ಈಗ ತುಂಬಸೋಕೆ ಡೇಂಜರ್ ಇದೆಲ್ಲ. ಈಗ ಮೇಲ್ಗಡೆ ಹಾಕಿರೋದು ಕೋರ್ಸು ಭೀಮ್ ಆದ್ಮೇಲೆ ಹಾಕಿರಾಗೋದು ಅಲ್ವಾ? ಭೀಮ್ ಹಾಕಿದ್ಮೇಲೆ ಹಾಕಿದ್ರೆ ನಾವೆಲ್ಲ ಭೀಮ್ ಹಾಕಿದ್ಮೇಲೆ ತುಂಬಿಸಿದ್ದು. ಭೀಮ್ ಹಾಕಿ ಕ್ಯೂರಿಂಗ್ ಎಲ್ಲ ಆಗಿ ಆಮೇಲೆ ಹಾಕಿದ್ದು. ನಾಳೆನೋ ಇದು ಹಾಕೊಂಬೋದು ಇವರು ಮೋಸ್ಟ್ಲಿ, ಏನೋ ಬಾಕ್ಸು ಇದು ಪಿಲ್ಲರ್ ರೈಸ್ ಮಾಡ್ಕೊಬೋದು. ಪಿಲ್ಲರ್ ರೈಸ್ ಮಾಡ್ಕೊಂಡ್ರೆ ಬೇಸ್ಮೆಂಟ್ ಜೊತೆಗೆ ಇದು ಕ್ಯೂರಿಂಗ್. ಅದೇ ಭೀಮ್ ಕಟ್ಕೊಂತಾರೆ, ಭೀಮ್ ಎಲ್ಲ ಆದ್ಮೇಲೆನೆ. ಇವಾಗ ಹಂಗ ಅನ್ಸುತ್ತೆ, ಮಣ್ಣೆಲ್ಲ ತುಂಬಿದ್ಮೇಲೆ ಸರಿ ಹೋಗುತ್ತೆ. ಇವಾಗ ಕಡಿಮೆ ಅನ್ಸುತ್ತೆ. ಮನೆ ಇಲ್ಲ, ಅಲ್ಲಿ ಮಣ್ಣು ತುಂಬಿಸಿದ್ಮೇಲೆ ಇಷ್ಟೇನಾ ಅನಿಸ್ತಾ ಇರ್ತದೆ. ಅದೆಲ್ಲ ಕಟ್ಟಿದ್ಮೇಲೆ ಇಟ್ಟಿಗೆ ರೈಸ್ ಆದ್ಮೇಲೆ ಅದು ಗೊತ್ತಾಗೋದು. ಕಮ್ಮಿ ಆಗುತ್ತೆ. ಹೌದು, ಕಾಂಪೌಂಡ್ ಬರ್ತಲ್ಲ. ಸೊ ಈ ಲೇಔಟಲ್ಲಿ ಈಗ ಮ್ಯಾಕ್ಸಿಮಮ್ ಮನೆಗಳಾಯ್ತಾವ. ಈಗ ಇನ್ನೊಂದು ವರ್ಷ ಹೋದ್ರೆ ಮ್ಯಾಕ್ಸಿಮಮ್ ಮನೆಗಳಾಗ್ಬಿಡ್ತವೆ. ಅಲ್ಲೆಲ್ಲ ಒಂದು ದೊಡ್ಡ ಮನೆ ಆಗೈತೆ. ಅಲ್ಲಿ ಈ ಲೇಔಟಲ್ಲಿ ಅದು ಇನ್ನೂ ಇಲ್ಲಿಂದ ಹೆಚ್ಚು 1 ಕಿಲೋಮೀಟರ್ ಐತೆ. ಸಪ್ತ ಮಾತ್ರಕಲ್ಲಿ ಒಂದು ಇದೆ. ಏನ್ರ ತಿಂತ ಇದ್ದೀರಾ ನೀವು? ಕಬಾಬ್ ಮಾಡ್ತವ್ರೆ ಪಪ್ಪ. ಏನೇನು ಹಾಕಿದ್ದೀರಾ? ಏನೇನೋ ಹಾಕಿದೀನಿ. ಗರಂ ಮಸಾಲ, ಬಂಟು ಇಲ್ಲಿ ನೋಡಿ. ಬಂಟುನ ಏನ್ ತಿಂತ ಇದೀಯಾ? ಫ್ರೆಂಡ್ಸ್ ನೋಡಿ, ನವೀನ್ ಅವರು ಕಬಾಬ್ ರೆಡಿ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡೋದು ಅಂದ್ರೆ ಬೇಜಾರಾಗಲ್ಲ ಅವ್ರಿಗೆ. ಬೇರೆ ಕೆಲಸ ಏನಾದ್ರು ಹೇಳಿದ್ರೆ ಬೇಜಾರು ಮಾಡ್ತೀರಾ ಅಲ್ವಾ ನವೀನ್? ನಾನ್ ವೆಜ್ ಅಡುಗೆ ಮಾಡೋಕ್ಕೂ ನಾನೇನು ಬೇಜಾರು ಪಡಲ್ಲ. ಮಾಡ್ತೀನಿ. ಸುಮಾರು ಜನ ಹಂಗೆ ಕಮೆಂಟ್ ಹಾಕಿದ್ರು ಇವತ್ತು, ಬೇಡ ರಮ್ಯಾ, ಕುಕ್ಕಿಂಗ್ಗೆ ನೀವಿಬ್ರು ಸೇರೆ ಮಾಡಿ ಚೆನ್ನಾಗಿರುತ್ತೆ ಅಂತ. ವೆಜ್ ಮಾಡೋದಂದ್ರೆ ಬೋರು. ಟಿಫನ್ ಬೇಕಾದ್ರೆ ಮಾಡ್ಬಿಡ್ತೀನಿ. ಈ ವೆಜ್ಜಲ್ಲಿ ಏನಾದರೂ ಸಾಂಬಾರು, ವೆಜ್ ಸಾಂಬಾರುಗಳು ಹೋಗಲ್ಲ ಒಳಕ್ಕೆ. ನಾನ್ ವೆಜ್ ಇಲ್ಲ ಅಂದ್ರೆ ಆಗಲ್ಲ. ಅರಿಯಾ ನೀನಿಲ್ಲ ಅಲ್ಲಿ ಆ ಫೋಟೋದಲ್ಲಿ. ಲಾಸ್ಟ್ ಟೈಮಲ್ಲಿ ಬಿಟ್ಬಿಟ್ಟು ಹೋದ್ವಿ ಅವನ್ನ. ಇಲ್ಲ ಅಲ್ಲಿ ನೀನು. ಬಿಸಿ ಬಿಸಿ ಕಬಾಬ್ ರೆಡಿ ಆಗ್ತಾ ಇದೆ. ಇಲ್ಲಿ ರೈಸ್. ಎಣ್ಣೆ ಕಂಡ್ರು ತರ್ಲೆಗಳ ಅಥರ್ವ ಇರು ಮಗ್ನೆ, ಇಲ್ಲಿ ಕಬಾಬ್ ಆಗ್ತೈತೆ ಪಪ್ಪ. ಆಮೇಲೆ ಎಣ್ಣೆ ಗಿಣ್ಣೆ ಆರ್ಬಿಟ್ಟದು. ಬಿಸಿ ಬಿಸಿ ಕಬಾಬ್ ಮಾಡಿದ್ದೀನಿ ನನ್ನ ಹೆಂಡತಿಗೋಸ್ಕರ. ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಎಸ್, ಅನ್ನಿಸ್ತಾ ಇದೆ. ಈಗ ಊಟ ಮಾಡಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.